ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಕಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನಸಿನ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅದು ಏನು ಅಂದರೆ, ಕನಸಿನಲ್ಲಿ ದೇವಸ್ಥಾನ ಅಂದರೆ ದೇವಾಲಯದ ಕನಸು ಕಂಡ್ರೆ ಏನು ಅರ್ಥ, ಅದರ ಬಗ್ಗೆ ಹೇಳ್ತಾನೆ. ಇದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಾಯಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮತ್ತು ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ, ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಪ್ರಶ್ನೆ ಮುಖಾಂತರ ಕೇಳಿ. ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ, ಎರಡೂ ಗೊತ್ತಿಲ್ಲ ಅಂದರೆ ಪ್ರಶ್ನೆ ಸ್ಪಷ್ಟವಾಗಿರಲಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಣ್ಣ ಪುಟ್ಟ ಪರಿಹಾರನೇ ಕೊಡ್ತೇನೆ. ಹಾಗೆಯೇ ಯಾರಿಗಾದರೂ ನಿಮ್ಮ ಊರಿಗೆ ಒಳ್ಳೆ ರೀತಿಯಲ್ಲಿ ಯಾವುದಕ್ಕಾದರೂ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅಂದರೆ ಅದರ ಕೂಡ ಬರೆದು ಕಳುಹಿಸಿ. ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ. ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂಥವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತಿದ್ದೆ, ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕನಸು ಆ ಥರ ಬೀಳಬೇಕು ಈ ಥರ ಬೀಳಬೇಕು ಅಂತ ಯಾವ ನಿಯಮವೂ ಇಲ್ಲ. ಬ್ರಹ್ಮಮುಹೂರ್ತದಲ್ಲಿ ಬಿದ್ದಂಥ ಕನಸಿದೆ, ಅದರದ್ದಾದಂಥ ಮಹತ್ವ ಇದೆ ಅಂತ ಪ್ರತಿ ಸಲನೂ ಹೇಳ್ತಾ ಇದ್ದೇನೆ. ಕನಸಿನ ಬಗ್ಗೆ ಯಾಕೆ ಅಂದರೆ, ಪ್ರತಿಯೊಬ್ಬರಿಗೂ ಕನಸು ಬೀಳುವಂಥದ್ದು. ಕೆಲವು ನೆನಪಿರುತ್ತೆ, ಇನ್ನು ಕೆಲವು ನೆನಪಿರಲ್ಲ. ಕೆಲವು ಕೆಟ್ಟದ್ದಾಗಿರುತ್ತೆ, ಕೆಲವು ಒಳ್ಳೆಯದು ಆಗಿರುತ್ತೆ, ಕೆಲವು ಭಯ ಹುಟ್ಟಿಸುತ್ತೆ, ಕೆಲವು ಖುಷಿ ಕೊಡುತ್ತೆ. ಆ ಥರ ಮಾರನೇ ದಿವಸ ಕೆಲವು ಕನಸುಗಳು ಹಾಗೇ ನಮ್ಮ ಮನಸ್ಸಿನಲ್ಲಿ ಉಳಿದಿರುತ್ತೆ. ಆದರೆ ಪ್ರಶ್ನೆಗಳು ಮೂಡ್ತಾ ಇರುತ್ತೆ, ಯಾಕೆ ಆ ಥರ ಬಿತ್ತು, ಯಾಕೆ ಈ ಥರ ಬಿತ್ತು ಅನ್ನೋದು. ಎಲ್ಲವೂ ಕೆಟ್ಟ ಕನಸುಗಳೇ ಅಲ್ಲ, ಒಳ್ಳೆ ಕನಸುಗಳು ಕೂಡ ಬೀಳುವಂಥದ್ದು. ಹಾಗೆಯೇ ಈ ಒಂದು ದೇವಸ್ಥಾನದಲ್ಲಿ ಅಂದರೆ ನಾನು ಹೇಳ್ತೇನೆ, ದೇವರಿಗೆ ಮತ್ತು ದೇವರಿಗೆ ಸಂಬಂಧಪಟ್ಟ ಯಾವುದೇ ಕನಸು ಬಿದ್ದರೂ ಕೂಡ ಅದು ಶುಭ ಕನಸು ಅಂತ ಹೇಳ್ತೇನೆ. ದೇವಸ್ಥಾನದ ಕನಸು ಏನಾದರೂ ಬಿದ್ದರೆ ಅದು ಏನಾಗುತ್ತೆ ಅಂದರೆ, ಅದು ತುಂಬ ಮಂಗಳಕರ. ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಮತ್ತು ನಿಮಗೆ ಏನಾದರೂ ದೂರಕ್ಕೆ ಅಂದರೆ ಕೆಲವರಿಗೆ ಇರುತ್ತೆ ಅಲ್ವಾ, ತೀರ್ಥಯಾತ್ರೆಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಏನೇನೋ ಕನಸಿರುತ್ತೆ. ಏನೋ ಅದು ಸಾಕಾರ ಆಗಿರೋದಿಲ್ಲ. ಅದು ಮುಂದಿನ ದಿನಗಳಲ್ಲಿ ಆ ಒಂದು ನಿಮ್ಮ ಒಂದು ಕನಸು ಏನಿದೆ ಅದು ಈಡೇರುತ್ತೆ ಅನ್ನೋದರ ಅರ್ಥವಾಗಿರುತ್ತೆ. ಕನಸು ಬಿದ್ದ ತಕ್ಷಣ ನೆಕ್ಸ್ಟ್ ಡೇನೇ ಆಗುತ್ತೆ ಅಂತಲ್ಲ, ಮುಂದಿನ ದಿನಗಳಲ್ಲಿ ಅದು ಅದರ ಒಂದು ಸೂಚನೆಯನ್ನು ಕೊಡುವಂಥದ್ದು ಅಂತಲೇ ಹೇಳ್ಬೋದು. ಈ ಥರ ಕನಸು ಬಿದ್ದರೆ ಅದು ಮಂಗಳಕರ ಮತ್ತು ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯ ನಡೆಯುತ್ತೆ ಮುಂದಿನ ದಿನಗಳಲ್ಲಿ. ಮತ್ತು ನಿಮಗೆ ಏನಾದರೂ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಇದ್ದರೆ ಅದು ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅನ್ನೋದರ ಅದರ ಅರ್ಥವಾಗಿರುತ್ತೆ. ಧನ್ಯವಾದಗಳು.